ಹಾಸ್ಟೆಲ್ದಾಗ ಜೇನ್ ಬಿಡಿಸಿದ್ರಿ ಅದೇ ಒಂದು ಜೇನ್ ತಿನ್ನುವಾಗ ಏನೇನೋ ಆಗ್ಬಿಡ್ತ್ರಿಪಾ. ಶುಭ ಮುಂಜಾನೆ ಬುದ್ಧಿವಂತ ಜೀವಿಗಳೇ. ಹಾಸ್ಟೆಲ್ದಾಗ ಒಂದ್ ದೊಡ್ಡ ಜೇನ್ ಹತ್ತಿತ್ರಿ, ಅದಕ್ ಬಿಡ್ಸಾಕ್ ಬಂದಾರ್ರಿ ಇವತ್ತ. ಆದ್ರ ಎಷ್ಟೋ ಜೀವಿಗಳ ಮನೆ ಕಸ್ಕೊಂಡಿವನೋ ಫೀಲ್ ಐತ್ರಿ. ಹಂಗ ರೆಡಿ ಆದಿನ್ರಿ. ಕೇದಪ್ಪ ಬಿಡಿಸಿದ್ ಜೇನ್ ತಂದ ನೋಡ್ರಿಪ್ಪ ನಮ್ ಸಲಕ. ಮತ್ತೇನ್ರಿ ಜೀವಿಗಳೇ, ಜೇನ್ ತಂದಿದ್ ಜಪ್ಪಕ್ ಅನ್ಕೊಂಡು ನೆಕ್ಕೆ ಬಿಟ್ಟಿವ್ರಿ. ಯಾಕೋ ಮಾರ್ನಿಂಗ್ ಹೇಳೋಣ ಸಿಕ್ಕಾಪಟ್ಟೆ ಹಸುವಾಗಿತ್ತು, ನಾಷ್ಟ ಮಾಡಕ್ ಕೂತೀನ್ರಿ. ನಮ್ಮ ಅಂಬಾರಿ ತಗೊಂಡು ನಾವು ಬಿಟ್ಟಿವ್ರಿ ಕ್ಲಾಸಿನ ಕಡೆ ಪಯಣ. ಕ್ಲಾಸಿನಾಗ ಬಂದು ಮಷಿನ್ ಕುಲ್ಲ ಇರ್ಲಿಲ್ಲ ಅಂತ ಕೂತಿದೇವ್ರಿ. ಈಗ ಸಿಎಂ ಸಮಯ ರೀ, ನನ್ನ ಕಾಯಕವನ್ನ ನಾ ಮಾಡಕ್ ಕೂತೀನಿ ನೋಡ್ರಿಪ್ಪ. ಅಲ್ಲಿಂದ ಬಂದು ಸಿದ್ದೇಶ್ವರ ಗುಡಿ ಹೋಗ್ಬೇಕ್ ಅನ್ಕೊಂಡೆ, ಮೂಡ್ ಚೇಂಜ್ ಆಯ್ತು, ಹೋಗಂಗ ಅನಿಸ್ಲಿಲ್ಲ, ಸೀದಾ ಹೊಂಟೆ ವಾಪಸ್. ಇತ್ತೀಚೆಗೆ ಅಂಬಾರಿ ಮೇಲೆ ಕುಂಡ್ರನ ರಿಯಲ್ ಅಂಬಾರಿ ಮೇಲೆ ಕೂತಂಗ್ ಫೀಲ್ ಬರ್ತದ್ರಿ. ಸಿಕ್ಕಾಪಟ್ಟೆ ಬಿಸಿಲದ್ರಿ, ಸೈಕಲ್ ಹೊಡಿಬೇಕಂದ್ರೆ ಇಂತ ಬಿಸಿಲಾಗ ಎಲ್ಲ ಕಡೆ ನೀರ್ ಬೀಳತ್ತವ್ರಿ. ಇಂತ ಒಂದ್ ಬಿಸಿಲಾಗ ಗೇಟ್ ಬಿದ್ದ ನೋಡ್ರಿಪ್ಪ. ನಮ್ಮ ಅಂಬಾರಿಗೆ ಗಿಡದ ನೆಳೆಗೆ ಹಚ್ಚಿ ಅದಕ್ಕೊಂದ್ ಪಪ್ಪಿ ಕೊಟ್ಟು ವಾಪಸ್ ಹೊಂಟಿವ್ರಿ. ಮತ್ತ ಹಸು ಬೇರೆ ಆಗಿತ್ತು, ಅದಕ್ಕ ಊಟ ಕೂತೆ ನಮ್ಮ ಸಾಮಗ್ರಿಗಳನ್ನ ತಗೊಂಡು ಎಡಿಟಿಂಗ್ ಮಾಡಕ್ ಹೊಂಟಿ ನೋಡ್ರಿ. ಬಂದ್ ಕರಿವಲ್ದಾಗ ಗಿಡದ ನೆಳೆ ಕೂತೇನ್ರಿ. ಎಡಿಟ್ ಮಾಡ್ಬೇಕಂದಾಗ ಮಳಿ ಬರ್ತದ್ರಿ, ಅಂತ ಅಣಿ ಬರ. ಅದಕ್ಕೆ ಮಳಿ ಬರಲ್ಲತ್ ಗೊತ್ತಾದ್ರೆ ಸುಮ್ ನಾಟಕ ಮಾಡ್ತಾವ, ಒಂದ್ 5 ನಿಮಿಷ ಬಂದಾಗ ಮಾಡ್ತದ. ಮಳಿನಾಗ ಇಲ್ರಿ, ಎಲ್ಲೆಲ್ಲಿ ನೋಡ್ರಿ ಸುಮ್ಮನೆ ಒಂದ್ ವಿಡಿಯೋ ಎಡಿಟ್ ಮಾಡಕ 3 ತಾಸು ಹೋಯ್ತ್ರಿ ಇವತ್ತ. ಈಗ ಡಿನ್ನರ್ ಮಾಡಾಕತ್ ಕೂತೀವ್ ನೋಡ್ರಿ. ಎಲ್ಲರಿಗೆ ನನ್ನವರು ಅಂತ ತಿಳ್ಕೊಂಡ್ ಹೋಗಿ ನನ್ನ ವ್ಯಕ್ತಿತ್ವವನ್ನ ನಾನೇ ಕಳ್ಕೊಂಡ್ ಬಿಟ್ಟಿನಿ. ಆಗೋದೆಲ್ಲ ಒಳ್ಳೇದಕ್ಕ ಅನ್ಕೊಂಡು ಬ್ಲಾಗ್ ಇಷ್ಟ ಆದ್ರೆ ಲೈಕ್, ಶೇರ್, ಕಮೆಂಟ್ ಮಾಡ್ರಿ. ಹಂಗೆ ಫಾಲೋ ಮಾಡ್ಕೊರಿ.